ಈ ಒಂದು ಅಕ್ಕಿಗಳನ್ನ ತಂಪಾಗಿ ಯಾವ ರೀತಿ ಇಟ್ಕೋಬೇಕಂತ ಹೇಳಿದ್ರೆ ನೋಡಿ, ಇಲ್ಲಿ ನಾನೊಂದು ಬೇರ್ ತೋರಿಸ್ತೀನಿ. ಇದು ತುಂಬಾ ಟಾಪ್ ಸೀಕ್ರೆಟ್ ಅಂತೇಳಿ ಹಲಬರು ಮಾಡ್ತಾ ಇದ್ರು. ಇವಾಗ ಯಾರೂ ಮಾಡಲ್ಲ ಇದನ್ನ ಲಾವಂಚ ಬೇರು ಅಂತ ಕರಿತೀವಿ. ನೋಡಿ, ಈ ರೀತಿ ಬೇರ್ಗಳಿರ್ತದೆ. ಇದು ಸುಮಾರು ಕಾಯಿಲೆಗಳಿಗೆ ಅಂದ್ರೆ ವಾಯುಗೆ ಸಂಬಂಧಪಟ್ಟಂತೆ, ಉಷ್ಣಕ್ಕೆ ಸಂಬಂಧಪಟ್ಟಂತೆ, ಆಮೇಲೆ ಉಷ್ಣದಿಂದ ಬರುವಂತ ಕಾಯಿಲೆಗಳು, ಈಟಿಂದ ಏನೇನು ಕಾಯಿಲೆಗಳು ಇವಾಗ ನಾನು ಇಷ್ಟೊತ್ತು ಹೇಳಿದ್ನಲ್ಲ, ಆ ಒಂದು ಕಾಯಿಲೆಗಳಿಗೆಲ್ಲ ಇದು ಒಳ್ಳೆ ರಾಮಬಾಣದಂತೆ ಕೆಲಸ ಮಾಡ್ತದೆ. ಇದನ್ನ ಯೂಸ್ ಮಾಡೋದು ತುಂಬಾ ಸಿಂಪಲ್. ಇದೊಂದು 2-3 ಬೇರ್ಗಳು ಹಿಂಗೆ ಎತ್ಕೊಂಡು ನಾವು 1 ಲೀಟರ್ ನೀರಲ್ಲಿ ನೈಟ್ ನೆನೆ ಇಕ್ಬಿಡ್ಬೇಕು. ನೋಡಿ, ಈ ತರ ನೀರಲ್ಲಿ ಇರುತ್ತೆ. 1 ಲೀಟರ್ ನೀರು ತಗೊಳ್ಳಿ. ಇದೊಂದು 4-5 ಉದ್ದ ಬೇರು, ಅದು ಜಡೆ ತರ ಉದ್ದಕ್ಕಿರುತ್ತೆ. ಇದನ್ನ ನಮ್ಮ ಪೂರ್ವಿಕರು ನೀರಲ್ಲಿ ನೆನೆಸಿಟ್ಬಿಡ್ತಾರೆ. ನೈಟ್ ನೆನೆ ಹಾಕ್ಬಿಟ್ಟು ಬೆಳಗ್ಗೆ ತಕ್ಷಣ ಅಕ್ಕಿಗಳಿಗೆ ಕುಡಿಸ್ತಾ ಇದ್ರು. ಮನುಷ್ಯರು ಕುಡಿತಾರೆ, ಯಾಕಂದ್ರೆ ಈಟ್ನ ಹೊಡೆದಾಕೋದಕ್ಕೆ. ಈ ಬಿಸಿಲುಗಾಲ ಅಲ್ವಾ, ಇವಾಗ ನೋಡಿ ಮಳೆಗಳು ಆಗ್ತಾ ಇಲ್ಲ. ಇದನ್ನ ನೀವು ಡೈಲಿ ಕೊಟ್ಟರು ಏನು ಸಮಸ್ಯೆ ಇಲ್ಲ. ಇದು ಕೊಡೋದ್ರಿಂದ ಅಕ್ಕಿಗಳ ನರ್ವಸ್ ಸಿಸ್ಟಮ್ ಸ್ಟ್ರೆಂತ್ ಆಗುತ್ತೆ, ಅಕ್ಕಿಗಳು ಸುಖ ಹೋಗೋದು ಕಡಿಮೆ.